ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯದ ವತಿಯಿಂದ UGC ನೆಟ್ ಮತ್ತು KSET ಸ್ಪರ್ಧಾರ್ಥಿಗಳಿಗೆ ಪೇಪರ್ 1ರ ಆನ್ಲೈನ್ ತರಗತಿಯನ್ನು ಮಾಡ್ತಿದ್ದೇವೆ. ಅದರಲ್ಲಿ ನಾನು ಇವತ್ತು ನಿಮಗೆ ವಿಷಯವನ್ನು ಮಂಡಿಸುವ ವಿಷಯ ಇದೆ, ಅದು ಪರಿಸರ ಸಮಸ್ಯೆಗಳು, ದ ಎನ್ವೈರ್ಮೆಂಟಲ್ ಇಶ್ಯೂಸ್. ಇದು ಯೂನಿಟ್ 9ನಲ್ಲಿ ಬರ್ತದೆ. ಸೊ ತಮಗೆ ಎಲ್ರಿಗೂ ಗೊತ್ತಿರುವ ಹಾಗೆಯೇ UGC ಪಠ್ಯಕ್ರಮ ಅಥವಾ KSET ಪಠ್ಯಕ್ರಮ ಎರಡೂ ಕೂಡ ಒಂದೇ ಥರ ಇರ್ತದೆ. ಸೊ ಅದರಲ್ಲಿ ನಿಮಗೆ KSET ಇದರಲ್ಲಿ ಕನ್ನಡದಲ್ಲೂ ಕೂಡ ಪ್ರಶ್ನೆಗಳು ಬರುವ ಸಾಧ್ಯತೆ ಇರ್ತದೆ. ಸೊ ಅದರಿಂದ ನಾವು ಈ ಒಂದು ಸೆಷನ್ನಲ್ಲಿ ನಾನು 2 ಭಾಷೆಯಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ಇದು ಯೂನಿಟ್ 9 ಪೀಪಲ್ಲು ಡೆವಲಪ್ಮೆಂಟ್ ಎನ್ವೈರ್ನಮೆಂಟು. ಸೊ ಇದರಲ್ಲಿ ಎನ್ವೈರ್ಮೆಂಟಲ್ ಇಶ್ಯೂಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ ತಮಗೆ ಈಗಾಗಲೇ ತಿಳಿದಿರುವ ಹಾಗೆ ಪರಿಸರದಲ್ಲಿ ಏನೇನು ಬದಲಾವಣೆಗಳು ಆಗ್ತಾಯಿದೆ ಅಂತ ತಮಗೂ ಕೂಡ ಗೊತ್ತಿದೆ. ಸೊ ಆದರೂ ಸಹ ನಮಗೆ ತಿಳಿದೋ ಅಥವಾ ತಿಳಿಯದೇ ಇದ್ದು ನಾವು ಅನೇಕ ಪರಿಸರ ಮಾಲಿನ್ಯಕ್ಕೆ ನಾವೇ ಕೆಲವೊಂದು ಸಲ ಕಾರಣಕರ್ತರಾಗಿರ್ತೇವೆ ಅಂತಲೂ ಕೂಡ ನಾವು ಒಪ್ಕೋಬೇಕಾದ ಸಂಗತಿನೂ ಕೂಡ ಇದೆ. ಸೊ ಇದರಲ್ಲಿ ಪರಿಸರ ಮಾಲಿನ್ಯದಲ್ಲಿ ಏನಂದರೆ, ಈಗ ಪ್ರೆಸೆಂಟು ಏನು ಇರಬೇಕು, ಪರಿಸರದ ಒಂದು ಕ್ವಾಲಿಟಿ ಮತ್ತು ಪ್ರೆಸೆಂಟ್ ಆಫ್ ಕಂಟೆಂಟ್ಸ್ ಏನಿರಬೇಕು ಅದನ್ನು ಮೀರಿದಾಗ ಅದು ಪರಿಸರ ಮಾಲಿನ್ಯ ಆಗ್ತದೆ ಅಂತ ನಾವು ಭಾವಿಸ್ತೇವೆ. ಸೊ ಇದರಲ್ಲಿ ಪರಿಸರ ಮಾಲಿನ್ಯದ WHO ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ನ ಪ್ರಕಾರ ವ್ಯಾಖ್ಯಾನ ಅವರು ಮಾಡಿರೋದಾದರೆ, ಯಾವುದೇ ಜೀವಿ ಮಂಡಲದ ಘಟಕದಲ್ಲಿ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷ ಬದಲಾವಣೆಯಾಗಿ ಅಲ್ಲಿನ ಜೀವಿಗಳಿಗೆ, ವಿಶೇಷವಾಗಿ ಮಾನವ ಜನಾಂಗಕ್ಕೆ ಹಾನಿ ಉಂಟು ಮಾಡುವ ಅಹಿತಕರ ಪರಿಸ್ಥಿತಿಯನ್ನು ಪರಿಸರ ಮಾಲಿನ್ಯ ಎಂದು ನಾವು ಕರೆಯುತ್ತೇವೆ. ಸೊ ಇದರಲ್ಲಿ ಅದಕ್ಕಿಂತ ಮುಂಚೆ ನಾನು ಒಂದು ಓವರ್ವ್ಯೂನ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಟುಡೇ ವಿ ಆರ್ ಗೋಯಿಂಗ್ ಟು ಟಾಕ್ ಅಬೌಟ್ ದ ಎನ್ವೈರ್ಮೆಂಟಲ್ ಇಶ್ಯೂಸ್. ವಿ ನೋ ದಟ್ there are 3 kind of environmental issues that will be the local and regional and global. And among the local and regional global issues, so there are the sub pollutions like pollutions like air pollution, water pollution, soil pollution, noise pollution. So ಹಾಗೆಯೇ ಮಣ್ಣಿನ ಮಾಲಿನ್ಯ, ವಾಯು ಮಾಲಿನ್ಯ, ಜಲ ಮಾಲಿನ್ಯ ಮತ್ತು ಶಬ್ದದ ಮಾಲಿನ್ಯ, ಹೀಗೆ ಮತ್ತು ವೇಸ್ಟ್ ಏನು ನಾವು ಖಾದ್ಯ ಇದು ಮಾಲಿನ್ಯ ಇದೆ, ಮತ್ತು ಕ್ಲೈಮೇಟ್ ಚೇಂಜ್. ಸೊ ಕ್ಲೈಮೇಟ್ ಚೇಂಜ್ ಆ್ಯಂಡ್ ಇಟ್ಸ್ ಸೋಷಿಯಲ್, ಎಕನಾಮಿಕ್ ಆ್ಯಂಡ್ ಪೊಲಿಟಿಕಲ್ ಡೈಮೆನ್ಷನ್ಸ್. ದೀಸ್ ಆರ್ ದ ಇಶ್ಯೂಸ್ I am going to concentrate on this session today. Okay, so let us know about the blueprint of the UGC NET exam. The questions appeared in the previous. There are in this unit, ಈ ಯೂನಿಟ್ನಲ್ಲಿ ಮಾನವ ಅಭಿವೃದ್ಧಿ ಮತ್ತು ಪರಿಸರ ಯೂನಿಟ್ನಲ್ಲಿ 6 ವರ್ಗೀಕರಣಗಳಿದೆ. ಸೊ ಅದರಲ್ಲಿ ಅಭಿವೃದ್ಧಿ ಮತ್ತು ಪರಿಸರ, ಮಾನವ ಪರಿಸರದೊಂದಿಗಿನ ಒಡನಾಟ, ಪರಿಸರ ಸಮಸ್ಯೆಗಳು. ಸೊ ಹೀಗೆ ಒಂದು 6 ಇರೋದ್ರಲ್ಲಿ ಈ ಪರಿಸರ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾದ್ರೆ ನೀವು ಯಾವುದೇ, ಈಗ ನಾವು 2019 ಮತ್ತು 2020 ಎರಡೂ ಪ್ರಶ್ನೆ ಪತ್ರಿಕೆಗಳನ್ನು ಮಾದರಿಯನ್ನು ನೋಡಿದಾಗ ಇದರಲ್ಲಿ ಸರಾಸರಿ 2 ಅಥವಾ 3 ಪ್ರಶ್ನೆಗಳು ಈ ಒಂದು ಸಬ್ಜೆಕ್ಟ್ ಮೇಲೆ ಬಂದಿದೆ. ಅದರಲ್ಲೂ ಕೂಡ ಪರಿಸರ ಸಮಸ್ಯೆಗಳ ಮೇಲೆ ಅಪಿಯರ್ ಆಗಿರುವಂಥದ್ದನ್ನ ತಾವು ನೋಡ್ಬೋದು. ದ ಸ್ಟೂಡೆಂಟ್ಸ್ ಕ್ಯಾನ್ see that so there will be a 6 category in this unit. So in that the environmental issues concentrated questions are repeated every year. So on an average of 2 to 3 or sometime the 4 questions. Here you can see, you can observe that there are 4 questions are appeared. So likewise, so this is an important component you need to concentrate and understand. So ಆ್ಯಂಡ್ ದೆನ್ ಅದೇ ರೀತಿ ನೀವು KSET ಮಾದರಿಯನ್ನು ನೋಡಿದ್ರೆ, KSETನಲ್ಲಿ ಈ 6 ವರ್ಗೀಕರಣಗಳಲ್ಲಿ ಸೊ ನೋಡಿದರೆ ಪರಿಸರ ಸಮಸ್ಯೆಗಳ ಮೇಲೆ ಸರಾಸರಿ ಒಂದು ಪ್ರಶ್ನೆ ಎಲ್ಲ
ವರ್ಷಗಳಲ್ಲೂ ಕೂಡ ಅದು ಬಂದಿದೆ. ಸೊ ತಾವು ಈ ಒಂದು ಗಮನಿಸಬೇಕಾಗಿರೋದಂಥದ್ದು. ಸೊ 2011ರಿಂದ 2020, 2018, 17, 16, 15, 14, 13, 11, ಸೊ ಇಷ್ಟರಲ್ಲೂ ಕೂಡ ಒಂದೊಂದು ಪ್ರಶ್ನೆಗಳು ಬಂದಿದೆ. ಸೊ ಹಾಗಾಗಿ ಈ ಒಂದು ಇದು ತುಂಬ ಪ್ರಾಮುಖ್ಯತೆಯನ್ನು ತಾವು ಕೊಡಬೇಕಾಗುತ್ತೆ ಅಂತ ನಾನು ಹೇಳ್ತೇನೆ. ಸೊ ಹಾಗಾಗಿ ದ ಎನ್ವೈರ್ಮೆಂಟಲ್ issues are problems occurs when there is a change in the quality of environmental factors that can affect everything on earth directly or indirectly. So the quality, what are the qualities to be there in the environment, what the quantity we have to maintain, but if exceeds that, so then it will be it affects on the issues. So likewise, so then the another thing is, so these issues can have a wide ranging impacts on ecosystem. ಸೊ ಈಗ ನೀವು ಈಗಾಗಲೇ ನಿಮಗೆ ಗೊತ್ತಿದೆ ದ ಎಕೋಸಿಸ್ಟಮ್ ಹೇಗಿದೆ ಅಂತ. ಡೆಫಿನೆಟ್ಲಿ, ಸೊ ಇಫ್ ದೇರ್ ಇಸ್ ಎನಿ ಕೈಂಡ್ ಆಫ್ ಚೇಂಜಸ್ ಇನ್ ದ ಎನ್ವೈರ್ಮೆಂಟಲ್ ಇಶ್ಯೂಸ್, ದ ಕ್ವಾಲಿಟಿ ಆರ್ ದ ಕ್ವಾಂಟಿಟಿ, ಸೊ ದ್ಯಾಟ್ ವಿಲ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಎಫೆಕ್ಟೆಡ್ ಟು ದ ಎಕೋಸಿಸ್ಟಮ್ ಆ್ಯಂಡ್ ದ ಹ್ಯೂಮನ್ ಹೆಲ್ತ್. ಸೊ ನಮ್ಮದು ಏನು ಆರೋಗ್ಯ ಇದೆ ಮನುಷ್ಯನ ಆರೋಗ್ಯದ ಮೇಲೆ ಮತ್ತು ದಿ ಓವರಾಲ್ ವೆಲ್ಬೀಯಿಂಗ್ ಆಫ್ ದ ಪ್ರೆಸೆಂಟ್ ಆ್ಯಂಡ್ ದ future generations. You know that, so we talk about the sustainability in all the sectors, even in the environmental issues also. So if you want to maintain the sustainability in the environment, sustainability is also very, very important for the future generations. So that's why, so and also the problems can occur at 3 level. So even in the beginning told you that so there are local problems, regional problems, and also the global problems related to environment. So if we concentrate on the local environmental issues, the waste disposal is the one of the best, one of the what we can see that we have to concentrate on that, because so even in the waste disposals we neglect many time, right? So we will not segregate the things, so even from the green and the other waste we will not segregate. Sometimes we'll put together. And also we have a water scarcity, the how we are facing the water problem in that, and sometime we may not receive the rain. So this year also we are not received a sufficient rain in many of the districts of the Karnataka, and even in the India also. So that's why the water scarcity, if the scarcity is there, deficit is there in the supply of the water, and disputes certainly occurs. And the desertifications is the another problem, and the pollution is the another local problem. So and the endangered species is also the another problem, because if we increase that, so that will be the another problem. And ಈಗ ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದರೆ ಸ್ಥಳೀಯ ಸಮಸ್ಯೆಗಳಲ್ಲಿ, ಸೊ ಈಗಾಗಲೇ ನಾನು ಹೇಳಿದ ಹಾಗೆ, ಸೊ ನೀರಿನ ಕೊರತೆ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ. ಹಾಗೆ ಮಣ್ಣಿನ ಸವೆತ, ಸೊ ಮಣ್ಣಲ್ಲಿ ಏನು ಇದೆ ಅದರದ್ದು ದ ಕ್ವಾಲಿಟಿ ಡಿಟೇರೇಟ್ ಆಗುವಂಥದ್ದು, ಆ್ಯಂಡ್ ವಿಭಿನ್ನ ಮಾಲಿನ್ಯ ಮಟ್ಟಗಳು ಸ್ಥಳೀಯ ಮಟ್ಟದಲ್ಲಿ. ಹಾಗೂ ನಾವು ಈಗಾಗಲೇ ಎಕ್ಸಾಂಪಲ್ಲು ನೋಡೋದಾದರೆ ಕೊಡಗುನಲ್ಲಿ ಸ್ಲೈಡ್ಸ್ ಏನಿದೆ, ಭೂಕುಸಿತ ಆಗಾಗ ಆಗ್ತಾನೆ ಇರ್ತದೆ. ಅದು ರೋಡ್ಗೆ ಡಿಸ್ಟರ್ಬೆನ್ಸ್ ಆಗ್ಬಾರ್ದು, ಅಥವಾ ಅಲ್ಲಿ ಎನ್ವೈರ್ಮೆಂಟ್ಗೆ ಡಿಸ್ಟರ್ಬ್ ಆಗ್ಬೋದು. ಈ ಥರದ್ದು ಪ್ರಾಬ್ಲಮ್ಸ್ನ ಈಗಾಗಲೇ ನಾವು ನೋಡ್ತಾ ಇದ್ವಿ. ಹಾಗೆ ಪ್ರಾದೇಶಿಕ ಸಮಸ್ಯೆಗಳು ಬಂದಾಗ ಮರಳುಗಾರಿಕೆ ಮತ್ತು ಬರ, ದಟ್ ಇಸ್ ಅನದರ್ ಪ್ರಾಬ್ಲಮ್. ಈಗ ನಾವು ಡ್ರಾಟ್, ಈಗ ಬರ ಅಂದರೆ ಡ್ರಾಟ್, ಆ ಡ್ರಾಟದ್ದು ತುಂಬಾ ಇದಿದೆ. ಹಾಗೆ ಪ್ರವಾಹ ಮತ್ತು ಮಣ್ಣಿನ ಸವೆತ, ಸೊ ಅದನ್ನು ನಾವು ಈಗಾಗಲೇ ನಾವು ನೋಡ್ತೀವಿ. ಸೊ ಪ್ರವಾಹ ಇದ್ದಕ್ಕಿದ್ದಂಗೆ ಬರೋದು, ಆ ಥರದ್ದೆಲ್ಲ ಆಗುತ್ತೆ. ಮತ್ತು ಸಮುದ್ರ ಮಟ್ಟದಲ್ಲಿ ಏರಿಕೆ, ದ ವಾಟರ್ ಲೆವೆಲ್ ಆಫ್ ದ ಸಿ ವಿಲ್ ಇನ್ಕ್ರೀಸ್ ದೋಸ್. ಆ್ಯಂಡ್ ಕಡಲ ತೀರದ ಸವೆತ, ಅಲ್ಲೂ ಕೂಡ ಸೊ ಜಾಸ್ತಿ ಆದಂಗೆ ಅದು ಸವೆತ ಇರ್ತದೆ. ಮತ್ತು ಉಪ್ಪು ನೀರಿನ ಒಳನುಗ್ಗುವಿಕೆ ಇರ್ತದೆ, ಜಾಸ್ತಿ ಉಪ್ಪು ನೀರು ಸೊ ಬರೋದು. ಹಾಗೆ ಅರಣ್ಯ ನಾಶ, ಸೊ ಇದು ಕೂಡ ನಾವು ಈ ಪ್ರಾದೇಶಿಕ ಸಮಸ್ಯೆಗಳಲ್ಲಿ ಒಳಗೊಂಡಿರ್ತದೆ. ಹಾಗೆ
So regional and global forms we have clubbed together here. The global warming is the main important issue here, and the ocean acidifications is the another one, and pollution and acid rain and ozone depletion and polar melting. ಸೊ ಹಾಗೆ ನಾವು ಈಗ ಜಾಗತಿಕ ಸಮಸ್ಯೆಗಳ ಬಗ್ಗೆ ಮಾತಾಡಬೇಕಾದ್ರೆ ಹವಾಮಾನ ಬದಲಾವಣೆ, ಜಾಗತಿಕ ತಾಪಮಾನ, ಯಾವಾಗಲೂ ತಾಪಮಾನ ಜಾಸ್ತಿ ಆಗ್ತಾ ಇರೋದು, ಹಾಗೆ ಮತ್ತು ನಾವು ಉದಾಹರಣೆಗೆ ನೋಡಿದರೆ ಉತ್ತರ ದಕ್ಷಿಣ ವಿಭಜನೆ ಮತ್ತು ಉತ್ತರ ಪ್ರಪಂಚವು 20% ಜನಸಂಖ್ಯೆಯನ್ನು ಹೊಂದಿದ್ದು ಮತ್ತು 70% ಶಕ್ತಿ ಬಳಸುತ್ತಿದೆ. ಆದರೆ ಮತ್ತೊಂದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಒಳಗೊಂಡ ದಕ್ಷಿಣವು ತನ್ನ ಜನಸಂಖ್ಯೆಗೆ ಮೂಲಭೂತ ಅಗತ್ಯ ಒದಗಿಸಲು ಇನ್ನೂ ಹೊಣೆಗಾಡುತ್ತಿದೆ. ಹಾಗೆ ಜೀವ ವೈವಿಧ್ಯ ಕೂಡ ಇದೆ. ಸಸ್ಯ ಮತ್ತು ಪ್ರಾಣಿ ಎರಡನ್ನೂ ಒಳಗೊಂಡಂತೆ ಜೀವನ ವೈವಿಧ್ಯತೆಯ ನಷ್ಟ ಆಗ್ತದೆ. ಸೊ ಹಾಗಾಗಿ ಈ ಒಂದು ಜಾಗತಿಕ ಸಮಸ್ಯೆಗಳಲ್ಲಿ ನಾವು ಇದನ್ನು ಮೇಯ್ನಾಗಿ ನೋಡೋದು ಹವಾಮಾನ ಬದಲಾವಣೆ. ಸೊ ಈ ಥರ ಎಲ್ಲ ಆಗ್ತಾಯಿದ್ರೆ ಹವಾಮಾನ ಬದಲಾವಣೆ ಆಗಾಗ ಆಗ್ತಾನೆ ಇರ್ತದೆ. ಸೊ ಹಾಗೆ ಯಾವುದೇ ಘಟಕದ ಸಾಂದ್ರತೆ ಹೆಚ್ಚಿ ಅದರಿಂದ ಜೀವಗಳಿಗೆ ಅಥವಾ ಪರಿಸರಕ್ಕೆ ಹಾನಿಯುಂಟಾಗುವಂತಹ ಸ್ಥಿತಿಯೇ ಮಾಲಿನ್ಯವಾಗಿರ್ತದೆ. ಈಗ ನಾವು ಯಾವುದೇ ಒಂದು ಇದರಲ್ಲಿ ಅದು ಜೀವಗಳಿಗೆ ಹಾನಿ ಆಗ್ತದೆ ಅಂತಂದರೆ, ಈಗ ಫಾರೆಸ್ಟ್ ನೋಡಿದಾಗ ಫಾರೆಸ್ಟಲ್ಲಿ ಸಾಕಷ್ಟು ಪ್ರಾಣಿಗಳಿರ್ತದೆ, ಸಸ್ಯಜೀವಿಗಳಿರ್ತದೆ. ಸೊ ಅಲ್ಲಿ ಏನಾದರೂ ಏರುಪೇರು ಆಗೋದು ಅಥವಾ ಕಾಡ್ಗಿಚ್ಚು ಬರೋದು, ಸೊ ಈ ಥರದ್ದು ಏನಾರು ಬಂದಾಗ ಅದು ಮಾಲಿನ್ಯ ಉಂಟಾಗ್ತದೆ. ಸೊ ಈಗನೇ ನಾವು ಈಗ ಇನ್ ಡೀಟೇಲಾಗಿ 1 by 1 ಇದಕ್ಕೆ ಡಿಸ್ಕಷನ್ ಮಾಡೋಣ. ಸೊ ಏನು ಎನ್ವೈರ್ಮೆಂಟಲ್ ಇಶ್ಯೂಸ್ ಇದೆ, ಪರಿಸರ ಮಾಲಿನ್ಯಗಳಿದೆ, ಅದರಲ್ಲಿ ಪ್ರಪ್ರಥಮವಾಗಿ ಪೊಲ್ಯೂಷನ್ನು. ಸೊ ಈ ಪೊಲ್ಯೂಷನ್ ಕ್ಯಾನ್ ಬಿ defined as an undesirable addition of constituents to water, land or air, so which adversely affects human life and species living condition and will deteriorate our resources. So from this what we can understand that so if any changes is there, and if you had any additional things to the water or a land or air, or adversely affect the human life or the species of living conditions and will deteriorate our resources. So and also the pollutions can be classified mainly into 4 categories. So that is one, the air pollution, water pollution, soil pollution and noise pollution. So ಈ ನಾವೀಗ ಕನ್ನಡದಲ್ಲಿ ಪರಿಸರ ಮಾಲಿನ್ಯ ವಿಧಗಳನ್ನು ಹೇಳ್ಬೇಕಾದ್ರೆ, ಸೊ ಭೂ ಮತ್ತು ಮಣ್ಣಿನ ಇರ್ತದೆ, ಜಲ ಮಾಲಿನ್ಯವಾಗುತ್ತೆ, ವಾಯು ಮಾಲಿನ್ಯನೂ ಕೂಡ ಆಗ್ತದೆ, ಆಗ ಶಬ್ದ ಮಾಲಿನ್ಯನೂ ಕೂಡ ಆಗ್ತದೆ. ಸೊ ಈ ರೀತಿ ಪೊಲ್ಯೂಷನ್ಸು. ಹಾಗೆ ಏರ್ ಪೊಲ್ಯೂಷನ್ಸಲ್ಲಿ, ಸೊ ಇಫ್ ದ ಏರ್ ಪೊಲ್ಯೂಷನ್ ರೆಫರ್ಸ್ ಟು ದ ಅಡಿಷನ್ ಆಫ್ ಪೊಲ್ಯೂಟೆಂಟ್ಸ್ ಇನ್ ಟು ದ ಏರ್ ದಟ್ ಡಿಟರ್ಮೈನ್ ಟು ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ದ ಪ್ಲ್ಯಾಂಟ್ ಆ್ಯಸ್ ಎ whole. So it deteriorates to the pollutants into the air, because as number of many additions to the pollutants in the fresh air, so that will deteriorates, and the human being as well as a planet as a whole, so will say entire things will be polluted. So maybe ಈಗ ನೀವು sources of air pollutions ನೋಡಿದಾಗ automobiles is the one. You know how the automobile sector is increasing, and the density of the vehicles on the earth, the rate of density has been increased continuously. Every year it increases. Even if you go to the village level, so every household will have 1 or 2 vehicles, motor vehicles or the 4-wheelers. Likewise, so and this how the air pollution is increasing. If you compare with the previous years, maybe if you go back to 60s, 70s, 80s, 90s, so even 2000 and present, if you see if you compare with the decade wise, the vehicles density is more. It increases from, see, the bicycle to motorcycle, and now it is aeroplane like that. So even in that also the density of that
population of the vehicles is increased day by day. And the another thing is electrical power plants. So that is also adversely affects to the air and industrial process. As many as industries are involved in that, and so that will also add to the air pollution and heating plants. So that will also increases the temperature and it pollutes the air. ಸೊ ನೀವು ವಾಯು ಮಾಲಿನ್ಯದಲ್ಲಿ ಮೇಜರಾಗಿ ನೋಡಬೇಕಾಗಿರೋ ಅಂಶ ಸೊ ಸಾರಜನಕ, ಆಮ್ಲಜನಕ, ಆರ್ಗಾನ್, ಇಂಗಾಲದ ಡೈಆಕ್ಸೈಡು, ನಿಯಾನು, ಹೀಲಿಯಂ, ಮಿಥೇನ್, ಕ್ರಿಯಾಪ್ಟಾನ್, ಜಲಜನಕ, ನೈಟ್ರಸ್ ಆಕ್ಸೈಡ್, ಕೆನ್ಸ್ನಾನ್. ಸೊ ಇಷ್ಟು ಸೇರಿ ಅದು 100% ಆಗಬೇಕು. ಸೊ ಅದರಲ್ಲಿ ಸಾರಜನಕ 78% ಇರ್ತದೆ, ಆಮ್ಲಜನಕ 20.94% ಇರ್ತದೆ. ಸೊ ಇದರಲ್ಲಿ ಏನಾದರೂ ಕೂಡ ವ್ಯತ್ಯಾಸ ಕಂಡು ಬಂದರೆ ಏರ್ ಪೊಲ್ಯೂಷನ್ಸ್ ಆಗ್ತದೆ. ಸೊ ಈಗ ನಾವು ಈ ಒಂದು ಇದರಲ್ಲಿ WHO ಪ್ರಕಾರ WHO ಏನು ಹೇಳ್ತಾರೆ ಅಂದರೆ, ವಾಯುಮಂಡಲದಲ್ಲಿ ಯಾವುದೇ ಘಟಕದ ಸಾರತೆ ಹೆಚ್ಚಿ ಅದರಿಂದ ಜೀವಿಗಳಿಗೆ ಅಥವಾ ಜೀವಿಗಳ ಪರಿಸರಕ್ಕೆ ಹಾನಿಯುಂಟಾದರೆ ಅಂತಹ ಪರಿಸ್ಥಿತಿಯನ್ನು ವಾಯು ಮಾಲಿನ್ಯ ಎಂದು ಕರೆಯುತ್ತೇವೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮಾನವನ ಸುಖ ಜೀವನಕ್ಕೆ ಮತ್ತು ಆತನ ಪಾಸ್ತಿಗಳಿಗೆ ಹಾನಿಯಾಗುವ ಮಟ್ಟದಲ್ಲಿ ಗಾಳಿಗೆ ಇತರ ಬೇಡದ ವಸ್ತುಗಳ ಸೇರ್ಪಡೆಯೇ ವಾಯು ಮಾಲಿನ್ಯ ಅಂತ ನಾವು ಹೇಳ್ಬೋದು. ಸೊ ಇದು ಹಾಗೆಯೇ ವಾಯು ಮಾಲಿನ್ಯಗೆ ಏನೇನು ಕಾರಣಗಳಿದೆ ಅನ್ನೋದನ್ನಾದರೂ ನಾವು ನೋಡೋದಾದರೆ, ಸೊ ಅದರಲ್ಲಿ ದ ಕಾಸಸ್ ಆಫ್ ಏರ್ ಪೊಲ್ಯೂಷನ್ ಮುಖ್ಯವಾಗಿ ನೋಡೋದಾದರೆ ಅದರಲ್ಲಿ 2 ವರ್ಗೀಕರಣವನ್ನು ನಾವು ನೋಡ್ಬೋದು. ಒಂದು ನೈಸರ್ಗಿಕ ವಾಯು ಮಾಲಿನ್ಯ, ಅಂದರೆ ತನ್ನಿಂದ ತಾನೇ ಉಂಟಾಗುವಂಥದ್ದು. ಸೊ ಅದರಲ್ಲಿ ಯಾರದೇ ಒಂದು ಪಾತ್ರ ಇರುವುದಿಲ್ಲ. ಆದರೆ ಇನ್ನೊಂದು ಮಾನವ ನಿರ್ಮಿತ ವಾಯು ಮಾಲಿನ್ಯ, ಅಂದರೆ ನಾವೇ ಅದಕ್ಕೆ ಕಾರಣಕರ್ತರ ಆಗಿರುವಂಥದ್ದೊಂದು. ಸೊ ಈ ಥರದ್ದು 2ರಲ್ಲಿ ನೈಸರ್ಗಿಕವಾಗಿ ವಾಯು ಮಾಲಿನ್ಯ ಕಂಡುಬರುವಂಥದ್ದು ಜ್ವಾಲಾಮುಖಿ ಆಗ್ಬೋದು, ಹಾಗೆಯೇ ನಂಜು ಪದಾರ್ಥಗಳು ಆಗ್ಬೋದು, ಶಿಲೀಂಧ್ರದ ಇಂದ ಆಗ್ಬೋದು, ಚಂಡಮಾರುತ ಆಗ್ಬೋದು, ಕಾಳ್ಗಿಚ್ಚು, ಧೂಳು, ಉಪ್ಪು ಹನಿ, ವಿಶ್ವಕಿರಣ. ಸೊ ಮತ್ತು ಇತ್ತರ. ಸೊ ಈ ಥರದ್ದು ಅದು ನೈಸರ್ಗಿಕವಾಗಿಯೇ ಆಗುವಂಥದ್ದು ವಾಯು ಮಾಲಿನ್ಯ. ಹಾಗೆ ಮಾನವ ನಿರ್ಮಿತದ ಬಗ್ಗೆ ನಾವು ನೋಡೋದೇ ಆದರೆ ಜನಸಂಖ್ಯೆ ಹೆಚ್ಚಳ, ಹಾಗೆ ತ್ವರಿತ ಕೈಗಾರೀಕರಣ, ಹಾಗೆ ಯುದ್ಧಗಳು, ಹಾಗೂ ವಾಹನಗಳಿಂದ ಹೊರಬರುವ ಹೊಗೆ ಬಗ್ಗೆ ನಾವು ತುಂಬಾ ಗಮನ ವಹಿಸಬೇಕಾಗ್ತದೆ. ಹಾಗೆ ಅಣು ಬಾಂಬ್ಗಳು ಕೆಲವೊಂದು ಸಲ ಯುದ್ಧಗಳಾದಾಗ ಸೊ ಇದನ್ನು ಪ್ರಯೋಗ ಮಾಡುವಂಥ ಸಾಧ್ಯತೆ ಇರುತ್ತೆ. ಅರಣ್ಯ ನಾಶ, ಈಗ ಫಾರೆಸ್ಟ್ ಇದನ್ನು ಹೇಗೆ ನಾಶ ಆಗ್ತಿದೆ ಅನ್ನೋದು ತಮಗೂ ಕೂಡ ಗೊತ್ತಿದೆ. ಹಾಗೆ ವ್ಯವಸಾಯ ಚಟುವಟಿಕೆಗಳಿಂದನೂ ಕೂಡ ಏರ್ ಪೊಲ್ಯೂಷನ್ಸ್ ಆಗ್ತದೆ. ಸೊ ಅಲ್ಲಿ ಡಸ್ಟ್ ಕ್ರಿಯೇಟ್ ಆಗುತ್ತೆ. ಹಾಗೆ ಹಳೆಯ ಇಂಧನ ಸುಡುವಿಕೆ, ಹಳೆಯ ಇಂಧನಗಳು ಯಾವ್ದಾರು ಇದ್ದರೆ ಅದನ್ನ ಸುಡುವುದರಿಂದನೂ ಕೂಡ ಏರ್ ಪೊಲ್ಯೂಷನ್ಸ್ಗೆ ಕಾರಣ ಆಗುತ್ತೆ. ಹಾಗೆ ಕಾರ್ಖಾನೆಯಿಂದ ಹೊರಬರುವ ಹೊಗೆ, ಸೊ ಇದರಿಂದನೂ ಕೂಡ ಆಗುವಂಥ ಒಂದು ಕಾರಣ ಆಗುತ್ತೆ. ಸೊ ಈ ಒಂದು ಇದನ್ನು ವಾಯು ಮಾಲಿನ್ಯದಿಂದ ನಮಗೆ ಏನೇನು ಪರಿಣಾಮ ಬೀರುತ್ತೆ, ಮಾನವನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅನ್ನೋದೇ ನೋಡೋದಾದರೆ, ಸೊ ಹಸಿರು ಮನೆ ಪರಿಣಾಮ ಆಗ್ಬೋದು, ಆಗ ತಲೆನೋವು ಆಗ್ಬೋದು, ಅಥವಾ ರಕ್ತ ಆಮ್ಲಜನಕದ ಕೊರತೆ ಆಗ್ಬೋದು, ಮತ್ತು ಬುದ್ಧಿ ಸೂಚ್ಯಂಕ ಕಡಿತ ಆಗ್ಬೋದು, ಹಾಗೆ ಆಮ್ಲ ಮಳೆ ಆಗ್ಬೋದು, ಹಾಗೆ ಕ್ಯಾನ್ಸರ್ ಆಗ್ಬೋದು, ಹಾಗೆ ಸ್ಥಳೀಯ ಕಲಬೆರಕೆಗಳು ಜಾಸ್ತಿ ಆಗ್ತಾ ಹೋಗ್ತದೆ. ಹಾಗೆ ಗಿಡ ಮರಗಳು ಜಾಸ್ತಿ ಹಾನಿಯಾಗುವುದಂತ ಉಂಟಾಗ್ತದೆ. ಮತ್ತು ಇನ್ನಿತರ ಯಾವುದೇ ಥರದ ಹೊಸ ಕಾಯಿಲೆಗಳು ಉತ್ಪತ್ತಿ ಆಗುವ ಸಾಧ್ಯತೆ ಇರ್ತದೆ. ಸೊ ಈ ಒಂದು ಇದನ್ನು ನಾವು ಹೇಗೆ ಕಂಟ್ರೋಲ್ ಮಾಡ್ಬೋದು ಅಂದರೆ, ಸೊ ಈಗ ಕಂಟ್ರೋಲ್ನ ನಾವು ಹೇಗೆ ಮಾಡ್ಬೋದು ಅನ್ನೋದೇ ಆದರೆ, ಸೊ ಔದ್ಯೋಗೀಕರಣವನ್ನು ಕಡಿಮೆಗೊಳಿಸುವುದು. ಸೊ ಅದು ಒಂದು ಇಂಡಸ್ಟ್ರಿಯಲೈಸೇಷನ್ನು. ಹಾಗೆ ಪ್ರತಿಯೊಬ್ಬರು ಪರಿಸರ ಪ್ರಜ್ಞೆ ಹೊಂದಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಬಿ ಅವೇರ್ ಅಬೌಟ್ ದ ಅವೇರ್ನೆಸ್ ಆಫ್ ಏರ್ ಪೊಲ್ಯೂಷನ್. ಆ್ಯಂಡ್
ವಾಹನ ಉಪಯೋಗಗಳನ್ನು ತಡೆಗಟ್ಟಬೇಕು. ತಡೆಗಟ್ಟಕ್ಕೆ ಆಗೋದಿಲ್ಲ, ಆದರೂ ಎಷ್ಟು ಸಾಧ್ಯನೋ ಅಷ್ಟನ್ನು ಕಡಿಮೆ ಆಗಬೇಕಾಗುತ್ತೆ. ಮತ್ತು ಹೆಚ್ಚು ಸೈಕಲ್ಗಳನ್ನ ಬಳಕೆಗೆ ಪ್ರೋತ್ಸಾಹನ ಮಾಡಬೇಕಾಗುತ್ತೆ. ಸೊ ಹಾಗೆ ಅರಣ್ಯವನ್ನು ಸುರಕ್ಷವಾಗಿ ಇಡಬೇಕು, ಅದನ್ನು ಕಾಪಾಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಕೂಡ ಆಗಿರುತ್ತೆ. ಹಾಗೆ ಕಾರ್ಖಾನೆಗಳಿಂದ ಹೊರಬರುವ ಹೊಗೆಯ ಏನು ಕೊಳವೆಗಳಿರ್ತದೆ, ಪೈಪ್ಸು, ಅದನ್ನು ಹೈಟ್ ಮಾಡಿ ಹೆಚ್ಚಿಸುವಂಥದ್ದು. ಸೊ ಹಾಗೆ ಪ್ರತಿಯೊಂದು ರಾಷ್ಟ್ರವು ವಾಯುವಿನ ಗುಣಮಟ್ಟವನ್ನು ಕಾಪಾಡಲು ಶ್ರಮಿಸಬೇಕು. ಈಗ ನಾವು ನಮ್ಮದೇ ಒಂದು ಪ್ರದೇಶ ಆಗಲಿ, ರೀಜನ್ ಆಗಲಿ, ಕಂಟ್ರಿ ಆಗಲಿ, ಎಲ್ಲ ರಾಷ್ಟ್ರಗಳು ಒಗ್ಗೂಡಿ ಈ ಒಂದು ಕೈ ಜೋಡಿಸಿದ್ರೆ ಖಂಡಿತ ಇದೆ ಏರ್ ಪೊಲ್ಯೂಷನ್ಸ್ನ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾವು ವಿಲ್ ಕಾನ್ಸಂಟ್ರೇಟ್ ಆನ್ ವಾಟರ್ ಪೊಲ್ಯೂಷನ್ಸ್. ಯು ನೋ how the water is important. So water is important for every human beings and even plants and all. So and this is the most important matter we are going to discuss. So water pollution. So the water pollution is the contamination of pollutants in water bodies like lakes, river, ocean, aquifers and groundwater without treatment every often by human activities which leads to the harmful effects. So this is the one. ಸೊ ಜಲಮಾಲಿನ್ಯದಲ್ಲಿ ಏನಾಗ್ತದೆ ನಿಮಗೆ ಈಗಾಗಲೇ ಗೊತ್ತಿದೆ, ನೀರಿನ ಕಲುಷಿತಗೊಳಿಸುವಿಕೆಯನ್ನು ಜಲಮಾಲಿನ್ಯ ಎಂದು ಕರಿತೀವಿ. ಸೊ ಎಲ್ಲಿ ಕಲುಷಿತ ಆಗ್ತದೆ, ಸೊ ನೀರು ಕಲುಷಿತಗೊಳ್ತದೆ, ಅದನ್ನು ಜಲಮಾಲಿನ್ಯ ಅಂತ ನಾವು ಕರಿತೇವೆ. ಸೊ ಅದರಲ್ಲಿ ಈಗಾಗಲೇ ನಿಮಗೆ ಗೊತ್ತಿದೆ, ಭೂಮಿಯ ಮೇಲೆ 70% ನೀರು ಇದೆ. ಸೊ ಅದರಲ್ಲಿ ಸುಮಾರು 32.5 ಕೋಟಿ ಘನ ಮೈಲಿಯಷ್ಟು ನೀರು ಪ್ರಮಾಣ ಇದೆ. ಸೊ ಅದರಲ್ಲಿ ನೀರಿನ ಲವಣಾಂಶ ಕೂಡಿದ್ದು 97.2% ಇರ್ತದೆ. ಹಾಗೆ ಸಿಹಿ ನೀರು ನಮಗೆ ಈಗಾಗಲೇ ಲಭ್ಯ ಇರುವಂಥದ್ದು 2.8%. ಅದರಲ್ಲೂ ಕೂಡ ಸಿಹಿ ನೀರು ಭೂಮಿಯ ಅಂತರ್ಜಾಳದಲ್ಲಿ, ಸೊ ಗ್ರೌಂಡ್ ವಾಟರ್ ಲೆವೆಲಲ್ಲಿ ಇರುವಂಥದ್ದು 2.2%. ಸೊ ಹೀಗೆ ಸೊ ನಾವು ಇಷ್ಟೊಂದು ಈ ಕುಡಿಯುವ ನೀರಿನ ಒಂದು ಇದು ಕಡಿಮೆ ಇರೋದರಿಂದ ನಮಗೆ ಈ ಕಲುಷಿತಗೊಳಿಸುವುದನ್ನು ನಾವು ಕಡಿಮೆ ಮಾಡಬೇಕಾಗ್ತದೆ. ಸೊ ಈ ಜಲ ಮಾಲಿನ್ಯಕ್ಕೆ ಏನೇನು ಕಾರಣಗಳಿದೆ ಅಂತ ಅನ್ನೋದೇ ಆದರೆ ಕೈಗಾರಿಕಾ ತ್ಯಾಜ್ಯ ವಸ್ತುಗಳು. ಸೊ ಈ ಕೈಗಾರಿಕಾ ತ್ಯಾಜ್ಯ ವಸ್ತುಗಳು ಒಂದು, ಮತ್ತು ಚರಂಡಿ ರಚನಾ ಅವೈಜ್ಞಾನಿಕ ನಿರ್ವಹಣೆ. ಈಗ ಚರಂಡಿಗಳು ಏನೇನು ಕನ್ಸ್ಟ್ರಕ್ಷನ್ಸ್ ಆಗ್ತದೆ ಅದನ್ನ ಅವೈಜ್ಞಾನಿಕವಾಗಿ ಅದು ಕನ್ಸ್ಟ್ರಕ್ಷನ್ ಮಾಡುವಂಥದ್ದು, ವಿಷಕಾರಕ ಸೇರ್ಪಡೆ ಆಗುವಂಥದ್ದು. ಸೊ ಮತ್ತು ಅಂತರ್ಜಲ ಮಾಲಿನ್ಯ ಆಗುವಂಥದ್ದು, ಅತಿಯಾಗಿ ಕಾಯಿಸಿರುವ ನೀರನ್ನು ಜಲಾಶಯಗಳಿಗೆ ಸೇರಿಸುವುದು. ಸೊ ಮತ್ತು ಕೃಷಿ ತ್ಯಾಜ್ಯ ವಸ್ತುಗಳನ್ನು ನೀರಿನಲ್ಲಿ ಸೇರಿಸೋದು, ಮತ್ತು ತೈಲ ಶುದ್ಧೀಕರಣ ಘಟಕಗಳು ತ್ಯಾಜ್ಯ ವಸ್ತು ಮತ್ತು ತೈಲ ಸೋರುವಿಕೆ, ಸೊ ಲೀಕೇಜಸ್ ಏನಿರುತ್ತೆ ಅದರಿಂದನೂ ಕೂಡ ಆಗ್ಬೋದು. ವಿಕಿರಣಕಾರಿ ಪದಾರ್ಥಗಳನ್ನು ನಾವು ಬಳಸಿದಾಗ ಅವಾಗಲೂ ಕೂಡ ಆಗುವ ಸಾಧ್ಯತೆ ಇದೆ. ಹಾಗೆ ಗೃಹ ಬಳಕೆ ತ್ಯಾಜ್ಯಗಳಿಂದನೂ ಕೂಡ ಇದು ವಾಟರ್ ಪೊಲ್ಯೂಷನ್ ಆಗುವ ಸಾಧ್ಯತೆ ಇದೆ. ಸೊ ಇದರಲ್ಲಿ ಈಗಾಗಲೇ ಸೊ ಇಫ್ ಯು ಸಿ ದಿ ಸೋರ್ಸಸ್ ಆಫ್ ವಾಟರ್ pollutions, so and the natural sources, this includes decay, the composition of plants and animals, and volcanic eruptions and coastals, cliff erosions and landslides and soil erosions. So from the soil erosions and other the composition of the plants and the animals will lead to the water pollutions. And in the anthropogenic sources can be, this includes industry, urban and agriculture and cultural sources. Okay, so these are the one. So ಇದರಿಂದ ಈಗ ನಮಗೆ ಜಲ ಮಾಲಿನ್ಯದಿಂದ ಏನೇನು ಪರಿಣಾಮಗಳು ಆಗುತ್ತೆ ಅನ್ನೋದಾದರೆ ನೋಡೋದಾದರೆ, ಒಂದನೇದಾಗಿ ಹಾಗೆ ಈಗ ಕೈಕಾಲುಗಳು, ತುಟಿಗಳು, ನಾಲಿಗೆಗಳು ಪ್ರಾರಂಭದಲ್ಲಿ ಜೋಮು ಹಿಡಿಯುವುದು, ನಂತರ ಸ್ನಾಯುವಿನ ನಿಯಂತ್ರಣ ತಪ್ಪುವುದು, ಈ ಥರದ್ದು ಸಮಸ್ಯೆಗಳನ್ನು ಕೂಡ ನಾವು ಮಾಡ್ತೇವೆ. ಹಾಗೆ ನರವ್ಯೂಹದ ಮೇಲೆ ದುಷ್ಪರಿಣಾಮ ಆಗುವಂಥದ್ದನ್ನು ಕೂಡ ನಾವು
ಈಗಾಗಲೇ ಕಾಣ್ತಾ ಇದ್ದೇವೆ. ಹಾಗೆ ಕಾಲರ, ಹಾಗೆ ಸಾಂಕ್ರಾಮಿಕ ರೋಗಗಳು ಬರುವಂಥ ಸಾಧ್ಯತೆಗಳನ್ನು ಕೂಡ ಇರ್ತದೆ. ಹಾಗೆ ಬಹುಮುಖ್ಯವಾಗಿ ಶ್ವಾಸಕೋಶ, ರಕ್ತದೊತ್ತಡ, ಈ ಥರದ ಒಂದು ಚಲನೆಗೆ ಹಾನಿ, ಚರ್ಮ ನೀಲಿ ಕಟ್ಟುವಿಕೆ, ಹಾಗೆ ಈ ಥರ ಕ್ಯಾನ್ಸರ್ ರೋಗ ಬರೋಕ್ಕೆ ಕೂಡ ಸಾಧ್ಯತೆ ಇರ್ತದೆ. ಹಾಗೆ ಚರ್ಮ ರೋಗ, ಮತ್ತು ಕಣ್ಣು, ಕಿವಿ, ಮೂಗು ಮತ್ತು ಗಂಟಲು, ಕರುಳಿನ ತೊಂದರೆಗಳಾಗುವ ಸಾಧ್ಯತೆ ಇರ್ತದೆ. ಸೊ ಈಗ ವಾಟ್ರಿಂದ ಸ್ವಲ್ಪ ಪೊಲ್ಯೂಟ್ ಆದರೂ, ವಾಟರ್ ಪೊಲ್ಯೂಟ್ ಆದರೂ ಕೂಡ ಅದು ಇಟ್ ಎಫೆಕ್ಟ್ಸ್ ಆನ್ ದ ಹ್ಯೂಮನ್ ಬಾಡಿ. ಸೊ ದ ಚೇಂಜಸ್ ವಿಲ್ ಬಿ ಇಮಿಡಿಯೇಟ್ಲಿ ಕಾಸಸ್. ಸೊ ಈ ಒಂದು ಜಲಮಾಲಿನ್ಯವನ್ನು ನಾವು ಯಾವ ರೀತಿ ಇದು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು. ಆದರೆ ಜಲಮಾಲಿನ್ಯ ನಾವು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅನ್ನೋದಾದರೆ, ಉಷ್ಣಪೂರಿತ ರಾಸಾಯನಿಕಗಳನ್ನು ಬೇರ್ಪಡಿಸಿ ಆಮ್ಲಗಳನ್ನು ನಿಷ್ಕ್ರಿಯಗೊಳಿಸುವುದು. ಸೊ ಅದೊಂದು. ವಿದ್ಯುತ್ ಸ್ಥಾವರಗಳಿಂದ ಹೊರಬರುವ ಜಲದ ತಾಪವನ್ನು ಕಡಿಮೆಗೊಳಿಸಬೇಕಾಗ್ತದೆ. ಹಾಗೆ ಚರಂಡಿ ರೊಚ್ಚಿನ ಸಂರಕ್ಷಣೆ ಮಾಡಬೇಕಾಗುತ್ತೆ. ಹಾಗೆ ನದಿ ಕಾಲುವೆಗಳಲ್ಲಿ ಸತ್ತ ಪ್ರಾಣಿಗಳ ವಿಸರ್ಜನೆಯನ್ನು ಮಾಡೋದನ್ನು ತಪ್ಪಿಸ್ಬೇಕು. ಹಾಗೆ ನೀರನ್ನು ಸುರಕ್ಷಿತ ರೀತಿಯಲ್ಲಿ ಬಳಸಬೇಕಾಗ್ತದೆ. ಈಗ ಸೇಫಾಗಿ ನಾವು ಬಳಸಬೇಕಾಗುತ್ತೆ. ಅನಾವಶ್ಯಕವಾಗಿ ಅಂತರ್ಜಲವನ್ನು ಬಳಸಬಾರ್ದು. ಈಗ ನಾವು ಅದರಿಂದನೂ ಕೂಡ ನಾವು ಈಗ ಎಷ್ಟು ವಾಟ್ರನ್ನ ಲಿಫ್ಟ್ ಮಾಡ್ತೇವೆ. ಈಗ ಬೋರ್ವೆಲ್ಗಳಂತೂ ಲೆಕ್ಕ ಇಲ್ಲ. ಒಂದೊಂದು 50 ಅಡಿಗೂ ಒಂದೊಂದು 100 ಅಡಿಗೆ ಬೋರ್ವೆಲ್ಸ್ಗಳನ್ನ ಹಾಕಿರ್ತಾರೆ. ಸೊ ಅದ್ರ ಬಗ್ಗೆನೂ ನಾವು ಸ್ವಲ್ಪ ಕಾಳಜಿ ವಹಿಸಬೇಕಾಗುತ್ತೆ. ಹಾಗೆ ಮಹಾನಗರ ಪಾಲಿಕೆಗಳಲ್ಲಿ ಮಲಮೂತ್ರ ಶುದ್ಧೀಕರಣ ಯಂತ್ರಗಳನ್ನು ಎಲ್ಲೆಲ್ಲಿ ಅವಶ್ಯಕತೆ ಇರ್ತದೆ ಅಲ್ಲಿ ಸ್ಥಾಪಿಸಿದ್ರೆ ಸೊ ವಾಟರ್ ಪೊಲ್ಯೂಷನ್ಸ್ನ ನಾವು ಖಂಡಿತವಾಗೂ ಕೂಡ ಕಂಟ್ರೋಲ್ ಮಾಡ್ಬೋದು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಸೊ ಇಫ್ ಇಟ್ ಎಫೆಕ್ಟ್ಸ್ the effects of the water pollutions will be the death of aquatic animals and irrigation by polluted water. ಈಗ ನಾವು ಪೊಲ್ಯೂಟೆಡ್ ವಾಟರನ್ನು ನಾವು ಅಗ್ರಿಕಲ್ಚರ್ ಪರ್ಪಸ್ಗೆ ಇಫ್ ಯೂಸ್ ಫಾರ್ ಅಗ್ರಿಕಲ್ಚರಲ್ ಪರ್ಪಸಸ್ we may not get the good yield in the crops. So that disinfects that. And disruptions of food chains ಕೂಡ. So this is also the disturbance in the supply chain of the food will also possible is there. And the diseases will be here. So like typhoid and all, so many other diarrhea and skin diseases will be there. And destruction of ecosystem. So automatically it affects on the ecosystems. So then, the another important thing is we'll concentrate on the land pollution. So ಮಣ್ಣಿನ ಬಗ್ಗೆ. ಸೊ ಲ್ಯಾಂಡ್ ಪೊಲ್ಯೂಷನ್ಸ್ ನಿಮಗೆ ಈಗ ಆಲ್ರೆಡಿ ಗೊತ್ತಿದೆ. ಭೂಮಾಲಿನ್ಯ ಅಂತ ನಾವೇನು ಹೇಳ್ತೀವಿ, ಲ್ಯಾಂಡ್ ಪೊಲ್ಯೂಷನ್, ಭೂಮಾಲಿನ್ಯ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ದ ಹ್ಯೂಮನ್ ಬೀಯಿಂಗ್ಸ್ they are polluting the land also, right? So the land, if you see the definition of that, the land pollution is the destruction of the earth land surfaces directly or indirectly as a result of man activities, right? So any pollutants pollutes in the soil, means the fertility is there, so we have to maintain the fertility of the land. But by using the chemical fertilizers, pesticides, and the uncertified manures, so it districts and the fertility of the land will decrease. Okay, so the sources of land pollutions may be the agriculture sources, and so it includes the waste produced by crop. Sometime knowingly or unknowingly we throw the waste of the crops, and animal manure and farm residues and chemical leftover of all pesticides, right, fertilizers and insecticides. So if the pesticides and the fertilizers and insecticides is left over, so that will be simply thrown on the land, right? So that will not be kept in a protected area. So that
automatically that will affects the fertility of the land and it pollutes the soil. So that's also there. And ashes is the another one. The residual matter that remains after solid fuels are burned is known as ashes. You know what is that? And that there are two types of ashes. That is one bottom ash and the fly ashes. So in the bottom, the ash is the debris from burnt metal and glasses waste. So and it is not biodegradable also. We know that will not degradable or mix with the soil. And the second type of ash, fly ashes is, it is the ash which trapped of filters in the chimney of the incinerators. So these are the two type of that. And the main the mining sources is the another one, and it includes undergoing the debris piles of coal refusals and heaps of slags and all. So and the industrial sources is the another one where it pollutes the land, and it includes the paints, yes, you know that, chemicals, metals and aluminum and plastics. So industrial, these also contribute to the land pollution. And sewage treatment, so the sewage treatment is not properly done, so that will also decreases the fertility of that land, and it includes the biomass slags and this settled solids is the one, and the garbage or waste. So this is so maybe even in the beginning also I told you. So how the household and municipal waste such as glass, metal, cloth, plastic, wood and the paper and so on. So that has to be separated. Okay. So even in many of the places that is not been done. So in the metropolitan cities, even in the cities, taluka level, obli level, they have to concentrate for the garbage or the waste. And deforestation is that will also affect on the land fertility. And the chemical and nuclear plants, yes, of course, the chemical waste from chemical industries that are disposed into the landfills. So these are the thing. And effects of the land pollutions, you know that. So the chemicals can wipe out living organism in the soil, and the activity of landfills, mining, industry are destructive to vegetations, and it may cause arsenic poisoning. It can also causes liver, skin, heart and neurological damages. You see, so if the land is polluted, it directly affects on the human skin, heart and cancers, and neurological damages may occur. So that's why we must be very careful. So noise pollution. So the next important topic is noise pollution. So ಇದರಲ್ಲಿ ಶಬ್ದ ಮಾಲಿನ್ಯ. ಶಬ್ದ ಮಾಲಿನ್ಯದ ಬಗ್ಗೆ ತಾವು ತಮಗೆಲ್ರಿಗೂ ಗೊತ್ತೇ ಇರ್ತದೆ. ಸೊ ಶಬ್ದ ಮಾಲಿನ್ಯದಲ್ಲಿ ಈಗ ನಾವು ಏನು ನಮ್ಮ ಹ್ಯೂಮನ್ ಬೀಯಿಂಗ್ಸ್ಗೆ ಏನು ಶಬ್ದ ಅಂದರೆ ಮಾನವನ ಶ್ರವಣ ಶಕ್ತಿಯನ್ನು ಮೀರಿ ಉಂಟಾಗುವ ಶಬ್ದವನ್ನು ಶಬ್ದ ಮಾಲಿನ್ಯ ಎನ್ನುವುದು. ಈಗ ನಮಗೆ ಎಷ್ಟು ಕಿವಿಗೆ ಎಷ್ಟು ಶಬ್ದ ಬೇಕಾಗ್ತದೆ, ಸೌಂಡ್ ಎಷ್ಟು ಬೇಕಾಗ್ತದೆ, ಅದನ್ನು ಮೀರಿದರೆ ಅದನ್ನು ನಾವು ಶ್ರವಣ ಶಕ್ತಿಯನ್ನು ಮೀರಿ ಉಂಟಾಗುವ ಶಬ್ದವನ್ನು ಶಬ್ದ ಮಾಲಿನ್ಯ ಎಂದು ಕರೀತೇವೆ. ಎಸ್, ಈಗ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ ಈಗ ಯಾವ್ಯಾವ ರೀತಿಯ ಶಬ್ದಗಳನ್ನು ನಾವು ನೋಡ್ಬೋದು ಅಂದರೆ ಕೈಗಾರಿಕೆಗಳಿಂದ ಶಬ್ದ, ಕೈಗಾರಿಕೆಗಳಿಂದನೂ ಕೂಡ ನಾವು ಶಬ್ದ ಮಾಲಿನ್ಯಕ್ಕೆ ಇದಾಗ್ಬೋದು. ಹಾಗೆ ಸಾಗಾಣಿಕೆ ವಾಹನಗಳ ಶಬ್ದ, ಟ್ರಾನ್ಸ್ಪೋರ್ಟೇಷನ್ ನಾಯ್ಸ್, ಎಸ್, ಆ್ಯಂಡ್ ನೆರೆ ಮನೆಗಳ ಶಬ್ದ, ನೈಬರ್ಹುಡ್ ಸೌಂಡ್ಸ್ ಅಂತ ನಾಯ್ಸ್ ಅಂತ ಏನು ಹೇಳ್ತೀವಿ. ಸೊ ಇಷ್ಟು ಈ ಶಬ್ದ ಮಾಲಿನ್ಯಕ್ಕೆ ಕಾರಣವಾಗ್ತವೆ. ಸೊ ಇದರಲ್ಲಿ ಈಗ ಮೊದಲನೇದಾಗಿ ನಾವು ಕೈಗಾರಿಕೆಗಳಲ್ಲಿ, ಇಂಡಸ್ಟ್ರಿಯಲ್ಲಿ ದ ಮೆಷಿನ್ಸ್ ದ ಯೂಸ್, ಮೆಷಿನ್ಸು ಅವ್ರು ಏನು
ಮೆಷಿನ್ಸ್ ಯೂಸ್ ಮಾಡ್ತಾರೆ. ಸೊ ಅದು ಹಳೆಯ ಮೆಷಿನ್ಸ್ ಆದರೆ ಸೌಂಡ್ ಜಾಸ್ತಿ ಆಗ್ತದೆ. ಸೊ ಅದನ್ನು ಅವರು ನೋಡಿಕೊಂಡು ಆ ಮೆಷಿನ್ಸು ಫಿಟ್ ಇದೆಯೋ ಇಲ್ವೋ ಅನ್ನೋದನ್ನ ನೋಡಿ ಅದನ್ನ ಇಮಿಡಿಯೇಟಾಗಿ ರೀಪ್ಲೇಸ್ ಮಾಡಿಕೊಂಡು ಏನು ದ ಕ್ವಾಲಿಟಿ ಆಫ್ ದಟ್ ಮೆಷಿನ್ಸ್ ಇರ್ತದೆ ಸೊ ಅದನ್ನು ಅಳವಡಿಸ್ಕೊಂಡ್ರೆ ಖಂಡಿತ ಶಬ್ದ ಮಾಲಿನ್ಯ ನಾವು ಕಡಿಮೆ ಮಾಡ್ಬೋದು ಅಂತಲೂ ಹೇಳ್ಬೋದು. ಸೊ ಹಾಗೆಯೇ ಇಫ್ ಯು ಸಿ ದ ಸೋರ್ಸಸ್ ಆಫ್ ನಾಯ್ಸ್ ಪೊಲ್ಯೂಷನ್ಸ್, ದ ಹೌಸ್ಹೋಲ್ಡ್ sources may be gadgets like TV, loudspeakers, grinder, food mixtures, dryer, vacuum cleaner, washing machines and cooler and air conditioners. See that whatever the electronic machines we use in houses, so the sound of that, the high sound creates by that, so that will also contribute to the noise pollutions. So maybe for example in a house the TV, they will raise the voice of the TV volume, but that disturbs the neighbors. That will causes for the noise pollutions. And also in the social events, maybe public functions and all the places of worship, that the sound will also contribute that, and parties, sometime parties, and the discourse and other social event. So from this also that contributes to the noise pollutions. So they raise the volume, and I don't know why they put more sound in that, but they must be aware before of that, before going for such activities and giving the high volume, raising the volume and all. So that will also affect the noise volumes. And industrial and commercial activities, maybe printing presses, you will observe, and constructions of site and manufacturing industries also causes for the noise pollutions. And transportations, maybe the aeroplanes while flying, and also trains, maybe on the track, and even the over the ground, and also underground trains, vehicles on the road. So all these things will also contribute to the, and ಈಗ ನಾವು ಈ ಒಂದು ನಾಯ್ಸ್ ಪೊಲ್ಯೂಷನಿಂದ ಸೊ ಏನೇನು ಪರಿಣಾಮಗಳು ಆಗ್ಬೋದು ಅನ್ನೋದನ್ನ ಕೂಡ ನಾವು ಗಮನಿಸ್ತೀವಿ. ಆದರೆ ಮೊದಲನೇದಾಗಿ ನಮಗೆಲ್ರಿಗೂ ಗೊತ್ತಿರುವಂಥದ್ದು ಕೀವುಡ್ ಬರ್ಬೋದು ಜಾಸ್ತಿ. ತುಂಬ ಲೌಡರ್ ವಾಯ್ಸ್ ಇರೋ ಕಡೆ ನೀವು ಇದ್ದರೆ ಅದು ಇಟ್ ಡೈರೆಕ್ಟ್ಲಿ ಎಫೆಕ್ಟ್ ಟು ದಿ ಇಯರ್. ಸೊ ಕೀವುಡ್ ಬರುವಂಥದ್ದು ಸಾಧ್ಯತೆ ಇರ್ತದೆ. ಆಮೇಲೆ ನಾವು ಈಗಾಗಲೇ ಇಂಡಸ್ಟ್ರಿಯಲ್ ವರ್ಕರ್ಸನ್ನು ನೋಡಿದಾಗ ಅವರಲ್ಲಿ ಶ್ರವಣ ಶಕ್ತಿ ತುಂಬ ಕಡಿಮೆ ಇರ್ತದೆ. ಯಾಕೆಂದರೆ ಅವರು ಯಾವಾಗಲೂ ಸೌಂಡಲ್ಲೇ, ಆ ಸೌಂಡ್ಗೆ ಅಡ್ಜಸ್ಟ್ ಆಗಿ ಆ ಒಂದು ವರ್ಕನ್ನ ಮಾಡ್ತಾಯಿರ್ತಾರೆ. ಬಟ್ ಅವರು ಆ ಒಂದು ವರ್ಕ್ ಆ ಸೌಂಡ್ಗೆ ಅಡ್ಜಸ್ಟ್ ಆಗಿರ್ತಾರೆ, ಬಟ್ ಅವ್ರಿಗೇ ಗೊತ್ತಿರೋದಿಲ್ಲ ಅವ್ರಿಗೆ ಕೀವುಡ್ ಬಂದಿದೆ ಅನ್ನೋದು. ಅವ್ರಿಗೆ ಇವನ್ ಒಂದೊಂದು ಸಲ ನಾವು ಕೆಲವ್ರಿಗೆ ಏನಾದ್ರು ಹೇಳಿದಾಗ ಅವರು ಸರ್ ರಿಪೀಟ್ ಮಾಡಿ ಅಂತ ಹೇಳೋ ಸಾಧ್ಯತೆ ಇರ್ತದೆ. ಸರ್ ಅನ್ನೋ ಒಂದು ಥರನೂ ಹೇಳ್ತಾರೆ. ಸೊ ಅದನ್ನು ನಾವು ಇಲ್ಲಿ ಅಬ್ಸರ್ವ್ ಮಾಡಾಗುತ್ತೆ. ಆಮೇಲೆ ಕೆಲವ್ರಿಗೆ ನಿದ್ರೆ ಅನ್ನೋ ಕೂಡ ಆಗೋ ಸಾಧ್ಯತೆ ಇರ್ತದೆ. ಹಾಗೆ ಅನಿರೀಕ್ಷಿತ ಶಬ್ದದಿಂದ ಗಾಬರಿ ಆಗಿಬಿಡೋದು, ಸಡನ್ನಾಗಿ ಯಾವುದೇ ಸೌಂಡು ಬಂದ್ರೂ ಮಾನಸಿಕ ಒತ್ತಡ ಆಗುವಂಥದ್ದು. ಆಮೇಲೆ ಹೆಚ್ಚಿನ ಹೃದಯ ಬಡಿತ ಉಂಟಾಗೋದು ಕೂಡ ಸಾಧ್ಯತೆ ಇರುತ್ತೆ. ಹಾಗೆ ಸೃಜನಶೀಲತೆಯೂ ಕೂಡ ಅವರು ಕಳ್ಕೊಳ್ಳೋ ಸಾಧ್ಯತೆಯೂ ಇರ್ತದೆ. ಅವರು ನೀವೇನೇ ಹೇಳಿದ್ರೂ ಸಡನ್ನಾಗಿ ರೈಸ್ ಆಗ್ತಾರೆ. ಯಾಕೆ ಅಂದರೆ ಅವರು ಸೊ ದರ್ ಹ್ಯೂಮನ್ ನೇಚರ್ ಈಸ್ ಲೈಕ್ ದಟ್ ಓನ್ಲಿ. ಇಫ್ ದೇ ಆರ್ ಅಫೆಕ್ಟೆಡ್ ವಿತ್ ಎನಿಥಿಂಗ್, ಸೊ ದಟ್ ದೇರ್ ಆ್ಯಕ್ಟಿವಿಟೀಸ್ ವಿಲ್ ಬಿ ಡಿಫರ್. ಓಕೆ, ಹಾಗೆ ಅವರು ಅಶಾಂತಿ ಮನಸ್ಥಿತಿನ ಕ್ರಿಯೇಟ್ ಮಾಡ್ತಾ ಇರ್ತದೆ. ಹಾಗೆ ಹೆಡ್ಏಕ್, ತಲೆನೋವು ಬರುವಂಥದ್ದು ಸಾಧ್ಯತೆ ಇರ್ತದೆ. ಹಾಗೆ ಇದ್ದಕ್ಕಿದ್ದಂಗೆ ಅವ್ರಿಗೆ ಸ್ಟ್ರೈನ್ ಆಗೋದು, ಸುಸ್ತಾಗೋದು. ಸೊ ಈ ಥರದ್ದೆಲ್ಲ ಪರಿಣಾಮ ಹ್ಯೂಮನ್ ಬಾಡೀಸ್ ಮೇಲೆ ಬೀರುವಂಥ ಸಾಧ್ಯತೆ. ಇದನ್ನೆಲ್ಲ ನಾವು ಹೇಗೆ ತಡೆಗಟ್ಬೋದು ಅನ್ನೋದಾದರೆ ನೋಡೋದೇ ಆದರೆ, ಹಾಗೆ ಈಗ ಕೈಗಾರಿಕೆಗಳನ್ನ ಸಾಮಾನ್ಯವಾಗಿ ವಾಸಸ್ಥಳದಿಂದ ದೂರ ಇಟ್ಟರೆ
ಖಂಡಿತವಾಗಿ ಇದೊಂದು ಸೌಂಡ್ ಏನು ಶಬ್ದ ಮಾಲಿನ್ಯ ಇದೆ ದ ನಾಯ್ಸ್ ಪೊಲ್ಯೂಷನ್ಸ್ನ ಕಡಿಮೆ ಮಾಡ್ಬೋದು. ಮತ್ತು ಸಿಡಿಮದ್ದು, ಪಟಾಕಿಗಳು ಇದನ್ನು ಕಡಿಮೆ ಮಾಡಿದ್ರೆ ಖಂಡಿತ ನಾಯ್ಸ್ ಪೊಲ್ಯೂಷನ್. ಈಗ ನಮಗೆ ದೀಪಾವಳಿ ಹಬ್ಬ ಕೂಡ ಈಗ ಬರ್ತಾ ಇದೆ. ಸೊ ಅದರಲ್ಲಿ ನಾವು ಆದಷ್ಟು ಗ್ರೀನ್ ಪಟಾಕಿಗಳನ್ನು ಯೂಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ನಾನು ತಮ್ಮೆಲ್ಲರಲ್ಲೂ ಕೂಡ ಕೇಳ್ಕೊಳ್ಳೋದು ಇಷ್ಟೇ. ಸೊ ಅಕ್ಕಮಹಾದೇವಿ ಯೂನಿವರ್ಸಿಟಿಯ ಪರವಾಗಿ ಕೇಳ್ಕೊತಾ ಇದ್ದೀವಿ. ಸೊ ಆದಷ್ಟು ಪಟಾಕಿ ಹೊಡೆಯೋದನ್ನು ಕಡಿಮೆ ಮಾಡಿ ಅಂತ. ಅದನ್ನು ತಾವು ಕೂಡ ಅದರಲ್ಲಿ ಪಟಾಕಿ ಹೊಡೆಯೋದ್ರಿಂದ ಒಂದು ಶಬ್ದ ಮಾಲಿನ್ಯ, ಇನ್ನೊಂದು ವಾಯು ಮಾಲಿನ್ಯ ಎರಡೂ ಕೂಡ ಎಫೆಕ್ಟ್ ಆಗೋದನ್ನ ತಾವು ತಡಿಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಹಾಗೆ ವಾಹನಗಳಲ್ಲಿ ಅಧಿಕ ಶಬ್ದ ಉಂಟಾಗುವ ವಾಹನಗಳನ್ನು ಬಳಸಬಾರ್ದು ನಾವು. ಈಗ ಹಳೇ ಏನು ವಾಹನಗಳಿದೆ ಆ ವಾಹನಗಳನ್ನ ನಾವು ಬಳಸೋದನ್ನ ಕಡಿಮೆ ಮಾಡಿದ್ರೆ ಖಂಡಿತವಾಗಿ ಅಲ್ಲಿ ಶಬ್ದ ಮಾಲಿನ್ಯ ತಡೆಗಟ್ಬೋದು. ಸೊ ಹೀಗೆ ಹಲವಾರು ಈ ಕಟ್ಟಡ ಕೆಲಸಗಳಾಗಿರ್ಬೋದು ಅಥವಾ ಮತ್ತು ಇದ್ದಕ್ಕಿದ್ದಂಗೆ ಯಾವುದಾದ್ರು ಯಂತ್ರಗಳು ಇರ್ತವೆ, ಆ ಹಳೆಯ ಮೆಷಿನ್ಸ್ಗಳನ್ನ ಯೂಸ್ ಮಾಡೋದು. ಮತ್ತು ಕೆಲವೊಂದು ಸ್ಕೂಟರ್ಸ್, ಈ ಕಾಲೇಜ್ ಮಕ್ಕಳುಗಳು ಏನು ಮಾಡ್ತಾರೆ ಅಂದರೆ ಅದೊಂದು ಫ್ಯಾಷನ್ ಆಗಿದೆ, ವೆಹಿಕಲ್ಲು ಜೋರಾಗಿ ಸೌಂಡ್ ಮಾಡ್ಕೊಂಡು ಹೋಗೋಂಥದ್ದನ್ನ ಯೂಸ್ ಮಾಡೋದು. ಅಂಥದ್ದನ್ನೆಲ್ಲ ನಾವು ತಡೆಗಟ್ಟಬೇಕಾಗಿದೆ. ಸೊ ಈ ಒಂದು ಇದರಲ್ಲಿ ಸೊ ನಮಗೆ ಹಾಗೆ ಅದರಿಂದ ಏನೇನೋ ಎಫೆಕ್ಟ್ಸ್ ಆಗೋದನ್ನು ಕೂಡ ನಾನು ಆಲ್ರೆಡಿ ಡಿಸ್ಕ್ಲೋಸ್ಡ್. ಸೊ ನಾವು ವೇಸ್ಟ್, we are talking about waste. Further, if you move on to that, so there are two types of waste. One is solid waste and liquid waste are produced by both animal and household sources. So that is the one. And also the sources and can altogether impair the drinking and the fertilization and recreation water and other water sources in agricultural land and municipal regions. So this is the another. And if you see the issues, the different issues of waste in over a significant period, and environmental sciences and in general part of reusing and material restorations are determined. So this is the very important. And the waste is the outcast and defective product of life. So likewise the problem of the waste materials increases based on the population in a particular country and their degree of mobility of decreases. So that is the another one. So if we talk about the solid wastes, so solid wastes, so it is an everyday item that discarded or abandoned. That is the another one. So materials like garbage, refuse, sludges from wastewater treatment plant or air pollution control facility are considered solid. So these solid waste could be solid, liquid, semi-solid, or contained a gaseous material, or resulting from industrial activities or mining operations and agricultural uses. So if you see the types of solid waste depending on their sources, one is the municipal waste and hazardous waste and biomedical waste or hospital waste. So these are the type. And if you see the statistics of the waste, India generates 150,000 tons of municipal waste per day. So this is the present statistics. Accordingly to the World Bank, India's daily waste generations with reach it will be by 2025 it will be 377,000 tons, and 62 million tons of waste is generated annually in India. Less than 60% is collected and 15% is processed. And Maharashtra is the largest solid waste producer, and the Delhi comes in the second place, and Sikkim produces the least amount of the solid waste. So effects of solid waste, electronic waste is there, that will also contribute to the waste pollution. So even it's also any electronic or electrical appliances which are not in use.
anymore. So because as the technology has been changes, technologies changes, upgrades, okay, and new inventions are there in the electronic items. So even the new models will be introduced, upgradations in the machines. So the automatically the will shift to the versions. That's why the old versions will be left over, and that will be treated as a waste. But that waste has to be properly recycled, right? So that is one. So even in the many of the electronic gadgets, or it may be TV, computer, televisions, laptops, or anything, fax machines, whatever may be the things, so that will be procured properly, right? And even sometime the many of the old goods may be given as a charity for the charity purposes, but other than the leftover the e-waste has to be maintained properly, otherwise that affects the environment. So even if you see the sources of electronic waste, so even the computer devices, even that causes the monitors, speakers, keyboards, right, and printers, mouse. So these are the sources of electronic waste. And also entertainment devices, maybe television, DVD, CD players. Yes, now they are not now. So we are using the Wi-Fi connections and the pen drives and chips we are using now. But what about the old versions like DVD player, CD player, and all the Doom TVs and all? So that has to be maintained and recycled properly. Otherwise, if you throw the public places, that will affect the environment, and that will directly affect on the human being. And communication devices, mobile, and landlines. Now landlines are no more in connections because of the new inventions in the mobile, and daily the mobiles are being upgrading, okay. So that has to be minimized. And household appliances are micro oven, vacuum cleaners, refrigerator, and the washing machines, air conditions. So all these things is all the main sources of electronic waste. And audio and visual devices are also the sources of that. And these has to be the government as and having so maybe for example we can suggest that Ashram report in 2017. So what they are suggest that the administration may take a look at working together with the business to draw out a formal standard working strategies and for the phased approach towards the motivation and diminishing e-waste to the lowest. That is the one. And also the considering the unfavorable effect on generated by untreated e-waste on the earth and water and air, the government ought to empower the new business, the people, by offering a fundamental money related to help and technological guidance is required. So likewise, so it affects, so it affects on the how the e-waste or effects on the environment is. So in most of the devices are with the toxic, right? Electronic toxics contains the toxics. So that once the toxic is leaked to the earth, so that deteriorates the maybe that will directly enter into the water, and that affects on the animals of land and sea both. Even in the sea, if you throw to the landfills, so the toxic element leaks into the groundwater, that affects the animal and land and sea, both will be affected, okay. So that's why we has to be very precautious about that. Precautionary measures has to be taken to preserve and to recycle it, so that the recycled material has to be produced
That's and also the improper removal of these electronic waste affects on soil, air and water segments of the earth. You see that it not only affects on the this one, and that e-waste will affect soil as well as air and water segments. So we have to be very cautious about this, and also not only on that, so it impact on human health also. The e-waste directly or indirectly impacts on the human health. The health impacts on these because this is a poisonous. So poisons, right? So poison on people, so include both effects and brain. So that will be brain injury may occur and heart attack or liver failure may be there and kidney failure, okay, and it may affect on the skeleton system and naturally reproductive system of human beings. So that is the one, and the most of the electronic devices contain toxic material, I already told you, and so like lead, zinc, so like on chromium, these toxic elements released into the environment, it generate damage to human blood directly. Toxic will generates the damage, definitely it will damages to on the human blood and kidney and central and peripheral nervous system. So because so we have to be very careful about e-waste management systems, okay. And the another important thing is climate change. This is a global issue. The climate change can be classified as a significant change in global temperature, wind pattern, sea level, precipitations and other measures of climate that occur over several decades. Okay. So maybe the changes in the, you see that maybe the global significant changes in the global temperature and the wind pattern, if you find any changes in the wind pattern and sea level precipitations, okay, and the other measures of climate that occurs over several decades. So the climate change is evident in the form of, if you see how the climate changes will be there, and the global temperature rises, ಜಾಗತಿಕ ತಾಪಮಾನ ಹೆಚ್ಚಾಗ್ತದೆ, ಹಾಗೆಯೇ ವಾರ್ಮಿಂಗ್ ಆಫ್ ಓಷನ್ that will also there, shrinking ice sheets and glacial retreat and decreased snow cover and sea level rise and also declining Arctic sea ice and ocean acidifications. So these kind of things will be occur. The causes of climate change, so the increased greenhouse effects is the one, and greenhouse effects is the warming that results when the atmosphere traps heat radiating from earth towards space, and the gases that contribute to the greenhouse effect include nitrous oxide and carbon dioxide and water vapor and methane and chlorofluorocarbons. So this is the increase. So if you if anything changes in that and the greenhouse increases, that will affect on that. So that is also one of the causes for the climate, and burning of fossil fuels, and it has increased the concentration of atmosphere carbon dioxide. So maybe that even in the agricultural land also will burn, and many times the green waste will be burned. So instead of burning, so if we go for that can be converted into organic manure. That is the best possible way to avoid the climate change. And the industrial activities, so these activities have raised atmospheric carbon dioxide level from 280 parts per million to 400 parts per million in the last 150
years. So these are the causes of climate change. One is the increased greenhouse effects and the burning of fossil fuels and industrial activities. So the future effects of climate changes, if you see the effects or the impact of the futures, the sea level will rise 1 to 4 feet by 2100 year. So we see if the level of sea even if 1 feet rises, that will be directly affected on the human beings and the land and other activities and the, entirely on the environment. The Arctic Ocean is likely to become ice free. So this is a dangerous issue. So we have to aware about the climate changes and how to reduce that. We have to think about that. And also, so more intense and stronger will be there, and the climate change will result in more droughts and heat waves. So that will also, the droughts may affect, if anything changes in the climate, definitely that causes, we may not get expected rain in near future. So that automatically affect on the droughts. Okay, ಬರಗಾಲ ಬರುವ ಸಾಧ್ಯತೆ ಕೂಡ ಇರ್ತದೆ. And changes in the precipitation of patterns is also one, that is one. And also the frost free season and growing season will lengthen. ಈಗ ಆಲ್ರೆಡಿ ನಮಗೆ ಎಫೆಕ್ಟ್ ಆಗಿದೆ, ಗ್ರೋಯಿಂಗ್ ಸೀಸನ್ಸಲ್ಲಿ ಎಫೆಕ್ಟ್ ಆಗಿದೆ. ಆಮೇಲೆ ಮಳೆ ಅದು ಯಾವಾಗ ಬೇಕು ಅವಾಗ ಬರ್ತಾ ಇದೆ, ನಮಗೆ ಎಕ್ಸ್ಪೆಕ್ಟೆಡ್ ಟೈಮ್ಗೆ ಬರ್ತಾನೆ ಇಲ್ಲ. ಮಾನ್ಸೂನು ಯಾವಾಗ ಬರಬೇಕು ಆ ಟೈಮ್ಗೆ ಬರ್ತಾನೆ ಇಲ್ಲ. ಸೊ ಹೀಗಾಗಿ ದ ಟೆಂಪ್ರೇಚರ್ ವಿಲ್ ಕಂಟಿನ್ಯೂ ಟು ರೈಸ್. ಈಗೇನು ಟೆಂಪ್ರೇಚರ್ ಇದೆ, ಸೊ ಅದು ಇರೋದಕ್ಕಿಂತ 1 or 2%, 3%, 4% ವಿಲ್ rise. So these are the future effects on the climate change. Okay, so now if you see the previous year question papers, so and just have a sum up of this session, and in UGC net June 23 QPs, if you see, just I will show the question paper. just ನೀವು ಕ್ವಶನ್ ಪೇಪರ್ನ ನೋಡಿ. ಸೊ ಇದರಲ್ಲಿ ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನಿದೆ ಅದ್ರ ಮೇಲೆ ಕಂಪಲ್ಸರಿ ಕ್ವಶನ್ಸ್, ದೇ ಹ್ಯಾವ್ ಆಸ್ಕ್ಡ್ ಕಂಪಲ್ಸರಿ ಕ್ವಶನ್ಸ್, ನಿಯರ್ಲಿ ಅಬೌಟ್ 5 to 6 questions will appear. See the questions of so maybe that is a mandatory. So they in each sections they will ask. So that too in the PDE environmental issues, so nearly 5 to 6 questions will be there. And in the environmental issues, the questions they will ask maybe 2 questions, 3 questions likewise. So these are the questions which are asked in the previous exams. And also if you see the KSET 2020 ಎಕ್ಸಾಮ್ಸ್, ಈಗ ನೀವು KSET ಎಕ್ಸಾಮ್ಲಿ ನೋಡೋದೇ ಆದರೆ ಈಗ ಮೊದಲನೇ ಕ್ವಶನ್ಸು ನೋಡಿ ಈ ಥರ ಕೇಳಿದ್ದಾರೆ. ಸೊ ಭಾರತದಲ್ಲಿ ವಿಶ್ವಸಂಸ್ಥೆ ಪರಿಸರ ಕಾರ್ಯಕ್ರಮ UNEPಯ ಕೇಂದ್ರೀಯ ಏಜೆನ್ಸಿ ಯಾವುದು ಅಂತ ಕೇಳಿದ್ದಾರೆ. ಆದರೆ ಸೊ ಅದರಲ್ಲಿ ಆನ್ಸರು ಸಿ ಈಸ್ ದಿ ಕರೆಕ್ಟ್ ಆನ್ಸರ್, MOEFECC ಅಂತ. ಹಾಗೆ ವನ್ಯಜೀವಿ ಎರಡನೇದು ಕ್ವಶನ್ಸು, ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಜಾರಿಗೆ ಬಂದ ಇಸ್ವಿನೇ ಕೇಳಿದ್ದಾರೆ. ಅದರಲ್ಲಿ 1972 ಕರೆಕ್ಟ್ ಇದೆ. ಹಾಗಾಗಿ ಮೂರನೇದರಲ್ಲೂ ಕೂಡ ಇದೇ ರೀತಿ ಭಾರತೀಯ ಪ್ರಾಣಿ ವಿಜ್ಞಾನ ಮಂಡಳಿ ಸೊ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಅದರದ್ದು ಆನ್ಸರು ಡಿ ಆಗಿರುತ್ತೆ, ಕೋಲ್ಕತ್ತಾ ಇದೆ. ಹಾಗೆ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಯಾವ ಕೇಂದ್ರ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತಿದೆ ಅಂತಲೂ ಕೂಡ ಒಂದು ಕ್ವಶನ್ಸ್ ಬಂದಿದೆ, ಅದು ಗೃಹ ಇದರಲ್ಲಿ ಬರ್ತದೆ ಅಂತ ಹೇಳ್ಬೋದು. ಸೊ ಹಾಗೆ 5ನೇ ಕ್ವಶನ್ಸು, ಭಾರತದಲ್ಲಿ ಅತ್ಯಧಿಕ ಮ್ಯಾಂಗೋ ಸಸ್ಯವರ್ಗ ಎಲ್ಲಿ ಯಾವ ರಾಜ್ಯದಲ್ಲಿ ಇರುವುದು ಅಂತ ಏನು ಕೇಳಿದ್ದಾರೆ. ಸೊ ಹಾಗಾಗಿ ಪಶ್ಚಿಮ ಬಂಗಾಳದಲ್ಲಿ ಇದು ಬರ್ತದೆ. ಸೊ ಅಂದರೆ ಈ ಒಂದು ಇದರಲ್ಲಿ KSET 2020 ಎಕ್ಸಾಮಲ್ಲಿ 5 ಪ್ರಶ್ನೆಯನ್ನು ಈ ಭಾಗದಿಂದನೇ ಕೇಳಿದ್ದಾರೆ. ಎನ್ವೈರನ್ಮೆಂಟಲ್ ಇಶ್ಯೂಸ್ ಏನಿದೆ, ಪರಿಸರ ಸಮಸ್ಯೆಗಳು ಏನಿದೆ, ಮಾಲಿನ್ಯದ ಬಗ್ಗೆನೇ ಅಪಿಯರ್ ಆಗಿದೆ. ಸೊ ಹಾಗಾಗಿ ತಾವು ಈ ಇದನ್ನು ಗಮನವಿಟ್ಟು ಇದು ಮಾಡಬೇಕಾಗ್ತದೆ. ಸೊ ಇಷ್ಟು ಹೊತ್ತು ಎಲ್ಲ KSET ಪರೀಕ್ಷಾರ್ಥಿಗಳಾಗಿರ್ಬೋದು ಅಥವಾ UGC ನೆಟ್ ಅಭ್ಯರ್ಥಿಗಳಾಗಿರ್ಬೋದು, ಎಲ್ಲರೂ ನನ್ನ
ಲೆಕ್ಚರ್ನ ಸಹನೆಯಿಂದ ಕೇಳಿಸ್ಕೊಂಡಿರೋದಕ್ಕೆ ನನ್ನ ವೈಯಕ್ತಿಕವಾಗಿ ತಮಗೆ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೆ ಅಕ್ಕಮಹಾದೇವಿ ವಿಶ್ವವಿದ್ಯಾನಿಲಯದ ಪರವಾಗಿ ಎಲ್ಲರಿಗೂ ಒಳ್ಳೆಯದೇ ಆಗಲಿ, ಎಲ್ಲರೂ ಈ ಒಂದು ಎಕ್ಸಾಮ್ನಲ್ಲಿ ಪಾಸಾಗಲಿ ಅಂತ ಹೇಳ್ತಾ, ತಾವು ಪಾಸಾದ ನಂತರ ನಮ್ಮ ಅಕ್ಕಮಹಾದೇವಿ ಕೋಚಿಂಗ್ ಅಕಾಡೆಮಿಗೆ ದಯಮಾಡಿ ಎಲ್ಲರೂ ತಮ್ಮ ರಿಸಲ್ಟ್ನ ತಿಳಿಸ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊಳ್ತೇನೆ. ಯಾಕೆಂದರೆ ಇದು ನಾವು ಈಗಾಗಲೇ ಸುಮಾರು ಒಂದು 25,000ಕ್ಕಿಂತ ಹೆಚ್ಚು ಅಭ್ಯರ್ಥಿಗಳು ನೋಂದಾಯಿಸ್ಕೊಂಡು ಈ ಒಂದು ಆನ್ಲೈನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಸೊ ಆ ಒಂದು 25,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಲ್ಲಿ ಎಷ್ಟು ಜನ ಈ ಒಂದು ತರಬೇತಿಯನ್ನು ಪಡ್ಕೊಂಡು ಅದರಿಂದ ಉಪಯೋಗ ಆಗಿದೆ ಅನ್ನೋದು ನಮಗೆ ಗೊತ್ತಾಗೋದು ಒಂದು ಫಲಿತಾಂಶದ ಮುಖಾಂತರ. ಆ ಫಲಿತಾಂಶ ಬಂದ ತಕ್ಷಣ ತಾವು ನಮ್ಮ ಒಂದು ಅಕಾಡೆಮಿಯ ಮುಖ್ಯಸ್ಥರು ಯಾರಿದ್ದಾರೆ ಅವ್ರಿಗೆ ದೂರವಾಣಿ ಮೂಲಕ ಅಥವಾ ಇಮೇಲ್ ಮೂಲಕ ಅಥವಾ ನಮ್ಮ ವಿಶ್ವವಿದ್ಯಾನಿಲಯದ ಒಂದು ಏನು ಇಮೇಲ್ ಇದೆ ಅಲ್ಲಿಗಾದರೂ ತಾವು ದಯಮಾಡಿ ತಿಳಿಸ್ಬೇಕು ಅಂತ ಹೇಳಿ ಈ ಒಂದು ಸಂದರ್ಭದಲ್ಲಿ ನನಗೆ ಅವಕಾಶ ಕೊಟ್ಟ ನಮ್ಮ ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳು ಆದ ಪ್ರೊಫೆಸರ್ BK ತುಳಸಿಮಾಲಾ ಮೇಡಮ್ರವರಿಗೆ ಮತ್ತು ರಿಜಿಸ್ಟ್ರಾರ್ರವರಿಗೂ, ಸೋಮನಾಳ್ ಸರ್ ಅವರಿಗೂ, ಹಾಗೂ ಈ ಅಕಾಡೆಮಿಯ ಸಂಯೋಜಕರಾದ ಡಾಕ್ಟರ್ ತ್ಯಾಮನ್ರವರಿಗೆ ಮತ್ತು ಈ ಒಂದು ಅಕ್ಕಾ ಟಿವಿಯ ಮುಖ್ಯ ಎಡಿಟರ್ ಆದ ಪ್ರೊಫೆಸರ್ ಓಂಕಾರ್ ಕಾಕಡೆ ಸರ್ ಅವರಿಗೆ ಮತ್ತು ಸಂದೀಪ್ರವರಿಗೆ ಮತ್ತು ಪ್ರಕಾಶ್ ಬೆಡಿಗರವರು, ಈ ಕೋರ್ಸ್ನ ನಿರ್ದೇಶಕರಾದ ಪ್ರಕಾಶ್ ಬೆಡಿಗರವರಿಗೂ ಕೂಡ ಎಲ್ಲರಿಗೂ ಧನ್ಯವಾದಗಳನ್ನ ನಾನು ತಿಳಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್.